ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ರಾಜಕೀಯ ಅಂದ್ರೆ ಸೈದ್ಧಾಂತಿಕ ಸಂಘರ್ಷ. ಇಲ್ಲಿ ಎಡ ಹಾಗೂ ಬಲಗಳ ಕಿತ್ತಾಟ ಸರ್ವೇ ಸಾಮಾನ್ಯ. ಇದಕ್ಕೆ ಕಮ್ಯುನಿಸ್ಟ್ ಸಿದ್ಧಾಂತವು ತನ್ನದೇ ಆದಂತಹ ಕೊಡುಗೆಯನ್ನ ಕೊಟ್ಟಿದೆ. ಸದ್ಯ ಈ ಸಿದ್ಧಾಂತಗಳ ಸಂಘರ್ಷದ ಬಿಸಿ ತಮಿಳುನಾಡು ಸಿಎಂ ವಿಜಯ್ಗೂ ತಟ್ಟಿದೆ. ಒಂದು ವೇಳೆ ನೀವು ಎಡಿಎಂಕೆ ಶಾಸಕರನ್ನ ಸಂಪುಟಕ್ಕೆ ಸೇರಿಸಿಕೊಂಡ್ರೆ ನಾವು ಬೆಂಬಲವನ್ನ ಹಿಂಪಡಿತೀವಿ ಅಂತ ಹೇಳಿ ಎಡಪಕ್ಷಗಳು ಗುಟುರು ಹಾಕಿದ್ದಾವೆ. ಈ ಬೆನ್ನಲ್ಲೇ ದಳಪತಿ ನಿರ್ಧಾರ ಭಾರೀ ಕುತೂಹಲವನ್ನ ಕೆರಳಿಸಿದೆ. ಟಿವಿಕೆ ವಿಜಯ್ ದ್ರಾವಿಡ ನಾಡಲ್ಲಿ ದ್ರಾವಿಡ ಪಕ್ಷಗಳನ್ನೇ ಮಕಾಡೆ ಮಲಗಿಸಿ ಅಭೂತಪೂರ್ವ ದಿಗ್ವಿಜಯ ಸಾಧಿಸಿದ ನಟ ದಳಪತಿ ವಿಜಯ್ ಚರಿತ್ರೆಯನ್ನೇ ಸೃಷ್ಟಿಸಿದ್ದಾರೆ. ಈಗಾಗಲೇ ಸಿಎಂ ಆಗಿ ಅಧಿಕಾರ ಹಿಡಿದಿರುವ ವಿಜಯ್ ಬಹುಮತವನ್ನ ಕೂಡ ಸಾಬೀತುಪಡಿಸಿ ಗೆದ್ದಿದ್ದಾರೆ. ಆದರೆ ಈ ನಡುವೆ ನಾವು ಕೊಟ್ಟ ಬೆಂಬಲವನ್ನ ವಾಪಸ್ ಪಡೆಯುತ್ತೇವೆಂಬ ಧಮ್ಕಿ ವಿಜಯ್ಗೆ ಬಂದಿದೆ. ಎಐಎಡಿಎಂಕೆ ಸಂಪುಟ ಸೇರಿದ್ರೆ ಬೆಂಬಲ ವಾಪಸ್. ತಮಿಳುನಾಡು ಸಿಎಂ ವಿಜಯ್ಗೆ ಎಡಪಕ್ಷಗಳಿಂದ ಬೆದರಿಕೆ. ಇದು ನಿಜಕ್ಕೂ ಟಿವಿಕೆ ವಿಜಯ್ ದಳಪತಿಗೆ ಆಘಾತಕಾರಿ ವಿಷಯ. ಇತ್ತೀಚೆಗೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ವಿಜಯ್ಗೆ ತಿಂಗಳು ಕಳೆಯುವಷ್ಟರಲ್ಲಿ ರಾಜಕೀಯದ ದಶದಿಕ್ಕುಗಳು ದರ್ಶನವಾಗ್ತಿದೆ. ಬಹುಮತ ಪಡೆಯಲು ಸಾಧ್ಯವಾಗದೆ ವಿವಿಧ ಪಕ್ಷಗಳ ಬೆಂಬಲದಿಂದ ಅಸ್ತಿತ್ವಕ್ಕೆ ಬಂದ ಟಿವಿಕೆ ಮೈತ್ರಿ ಸರ್ಕಾರದ ಸದ್ಯ ತನ್ನದೇ ಮೈತ್ರಿ ಪಡೆಯಿಂದ ಸಂಕಷ್ಟ ಎದುರಾಗಿದೆ. ತಮಿಳುನಾಡಿನ ವಿಜಯ್ ನೇತೃತ್ವದ ಸರ್ಕಾರದ ಮೈತ್ರಿಯಲ್ಲಿ ಆರಂಭದಲ್ಲೇ ಭಿನ್ನಾಭಿಪ್ರಾಯ ಶುರುವಾಗಿದೆ. ಅಂದಹಾಗೆ ಟಿವಿಕೆಗೆ ಎಐಎಡಿಎಂಕೆ ಕೂಡ ಬೆಂಬಲಿಸಿದ್ದು ಮಾತ್ರವಲ್ಲದೆ ಸಂಪುಟದಲ್ಲೂ ಸ್ಥಾನ ಪಡೆಯುವ ಬಗ್ಗೆ ಚರ್ಚೆಯಾಗ್ತಿದೆ. ಇದು ಎಡಪಕ್ಷ ಸಿಪಿಐ ಹಾಗೂ ಸಿಪಿಎಂ ಕೆಂಗಣ್ಣಿಗೆ ಗುರಿಯಾಗಿದೆ. ಒಂದ್ ವೇಳೆ ವಿಜಯ್ ಎಡಿಎಂಕೆಗೆ ಸಂಪುಟದಲ್ಲಿ ಸ್ಥಾನ ನೀಡಿದ್ರೆ ಸರ್ಕಾರಕ್ಕೆ ನೀಡಿದ ಬೆಂಬಲದ ಬಗ್ಗೆ ಮರುಪರಿಶೀಲನೆ ಮಾಡ್ತೀವಿ ಅಂತ ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಪಿ ಷಣ್ಮುಗಂ ಬೆದರಿಕೆ ಹಾಕಿದ್ದಾರೆ. ಇನ್ನು ಇದುವರೆಗೂ ಕೇವಲ 10 ಮಂದಿ ಮಾತ್ರವೇ ವಿಜಯ್ ಸಂಪುಟದಲ್ಲಿದ್ದು ಸಂಪುಟ ವಿಸ್ತರಣೆ ಅಗತ್ಯವಿದೆ. ಕಾಂಗ್ರೆಸ್ನ ಕೆಲ ಶಾಸಕರು ಈ ವಾರ ಸಂಪುಟ ಸೇರಲಿದ್ದಾರೆ. ಅಲ್ಲದೆ ಎಐಎಡಿಎಂಕೆಯ 25 ಶಾಸಕರು ಸರ್ಕಾರವನ್ನ ಬೆಂಬಲಿಸಿದ್ದಾರೆ. ಹೀಗಾಗಿ ಕೆಲ ಮಂತ್ರಿ ಪದವಿಗಳನ್ನ ಅವರಿಗೆ ನೀಡುವ ಚರ್ಚೆ ನಡೆಯುತ್ತಿದೆ. ಇದಕ್ಕೆ ಸಿಪಿಐ ಸಿಪಿಎಂ ವಿರೋಧಿಸಿವೆ. ಇದೇ ವೇಳೆ ಇಂತಹ ಯಾವುದೇ ಪ್ರಸ್ತಾಪ ನಮ್ಮ ಮುಂದೆ ಇಲ್ಲ ಅಂತ ಟಿವಿಕೆ ಸಚಿವ ಆದವ್ ಅರ್ಜುನ್ ಸ್ಪಷ್ಟಪಡಿಸಿದ್ದಾರೆ. ಕಾಂಗ್ರೆಸ್ಗೆ ಮಾತ್ರ ಸರ್ಕಾರದಲ್ಲಿ ಸೇರ್ಪಡೆಯಾಗಲು ಪ್ರಸ್ತಾಪ ಇಡಲಾಗಿದೆ ಅಂತ ಹೇಳಿದ್ದಾರೆ. ಅಂದಹಾಗೆ ಎಐಎಡಿಎಂಕೆ ಮತ್ತು ಎಡಪಕ್ಷಗಳ ನಡುವಿನ ಸೈದ್ಧಾಂತಿಕ ಸಮರ ಇಂದು ನೆನ್ನೆಯದ್ದಲ್ಲ. ಯಾವಾಗ ಕೇಸರಿ ಪಡೆ ಜೊತೆ ಎಡಿಎಂಕೆ ನಾಯಕರು ಕೈ ಜೋಡಿಸಿದ್ರೋ ಆಗಿನಿಂದ ಎಡ ವರ್ಸಸ್ ಎಡಿಎಂಕೆ ಕದನ ಶುರುವಾಗಿದೆ. ಸದ್ಯ ಈ ಎಡ ಬಲ ಕಿತ್ತಾಟವೆಂಬ ಕಿತ್ತಾಟದ ಬಿಸಿ ವಿಜಯ್ ಸರ್ಕಾರಕ್ಕೂ ತಟ್ಟಿದೆ. ಇದೇ ವೇಳೆ ಎಡಿಎಂಕೆ ಶಾಸಕರನ್ನ ಸೇರಿಸಿಕೊಳ್ಳಲ್ಲ ಅಂತ ವಿಜಯ್ ಎಲ್ಲೂ ಬಹಿರಂಗವಾಗಿ ಹೇಳಿಲ್ಲ. ಹೀಗಾಗಿ ಸದ್ಯಕ್ಕೆ ವಿಜಯ್ ತಟಸ್ಥವಾಗಿದ್ದಾರೆ. ಅಂತಿಮವಾಗಿ ಸಿಎಂ ವಿಜಯ್ ಯಾವ ನಿರ್ಧಾರ ಕೈಗೊಳ್ತಾರೋ ಕಾದು ನೋಡಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.